ಸ್ನೇಹಿತರೆ ನಮಸ್ಕಾರ. ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತು 7ನೇ ದಿವಸ ತಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ನಾವು ಸಾಮಾನ್ಯವಾಗಿ ನಾನು ಗಿಡಕ್ಕೆ ನೀರನ್ನು ಹಾಕುತ್ತಿಲ್ಲ, ನಾನು ಊಟ ಮಾಡುತ್ತಿಲ್ಲ, ನಾನು ಶಾಲೆಗೆ ಹೋಗುತ್ತಿಲ್ಲ, ನಾನು ಕಾಲೇಜಿಗೆ ಹೋಗುತ್ತಿಲ್ಲ, ಈ ಥರದ ವಾಕ್ಯಗಳನ್ನು ನಾವು ಹೇಳ್ತೀವಿ. ಈ ಥರದ ವಾಕ್ಯಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ದಿನ 7ನೇ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಿಮ್ಗಾಗಲೇ ಅಸರ್ಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ 5 ಮತ್ತು 6ನೇ ದಿನದ ತರಗತಿಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು 7ನೇ ದಿವಸ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಡ್ತೀನಿ. ಹೌ ಟು ಕ್ರಿಯೇಟ್ ನೆಗೆಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ನಾಟ್ ಈಟಿಂಗ್ ದ ಲಂಚ್, ವಿ ಆರ್ ನಾಟ್ ಪ್ಲೇಯಿಂಗ್ ದ ಗಾಲ್ಫ್. ಅವನು ಪುಸ್ತಕವನ್ನು ಓದುತ್ತಿಲ್ಲ. ತಾವು ನೋಡ್ಬೋದು ಈ ಥರದ ವಾಕ್ಯಗಳನ್ನು ಹೇಗೆ ನಾವು ರಚನೆ ಮಾಡೋದು. ಈ ರೀತಿ ನಕಾರಾತ್ಮಕ ವಾಕ್ಯವನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಮಾಡುವುದು ಅನ್ನೋದಾದರೆ ಇದಕ್ಕೆ ಫಾರ್ಮುಲಾ ಭಾಳ ಸರಳವಾಗಿದೆ. ಸಬ್ಜೆಕ್ಟ್ ಆಕ್ಸಿಲರಿ ವರ್ಬ್ಸ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸೊ ಐ ಆಮ್ ನಾಟ್ ಡ್ರಿಂಕಿಂಗ್ ದ ವಾಟರ್, ವಿ ಆರ್ ನಾಟ್ ಈಟಿಂಗ್ ದ ಲಂಚ್, ಶಿ ಈಸ್ ನಾಟ್ ಗೋಯಿಂಗ್ ಟು ದ ಸಿನಿಮಾ. ಈ ವಾಕ್ಯಗಳನ್ನು ನೀವು ನೋಡ್ಬೋದು. ಒಂದು ಉದಾಹರಣೆ ಕೊಡೋದಾದರೆ ಸಬ್ಜೆಕ್ಟ್ ಆಕ್ಸಿಲರಿ ವರ್ಬ್ ನಾಟ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಒಂದು ಉದಾಹರಣೆ ನೋಡಿ ಇಲ್ಲಿ. ಸಬ್ಜೆಕ್ಟ್ ಐ, ಆಕ್ಸಿಲರಿ ವರ್ಬ್ ಆಮ್. ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಾಟ್ ಅನ್ನು ಬಳಸಲೇಬೇಕು. ವರ್ಬ್ ಪ್ಲಸ್ ING ಡ್ರಿಂಕಿಂಗ್, ಆಬ್ಜೆಕ್ಟ್ ದ ವಾಟರ್. ಸೊ ಮುಂದಿನ ಸನ್ನಿವೇಶಗಳಲ್ಲಿ ಯಾವ ರೀತಿ ಬೇರೆ ಬೇರೆ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಆಮ್ ಐ ಕುಕಿಂಗ್ ದ ಪಲಾವ್? ನಾನು ಪಲಾವ್ ಮಾಡುತ್ತಿದ್ದೇನೆಯೇ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಸಕಾರಾತ್ಮಕವಾಗಿದ್ದರೆ ಯು ಆರ್ ಕುಕಿಂಗ್ ದ ಪಲಾವ್ ಅಂತ ಹೇಳ್ಬೋದು. ನೀನು ಪಲಾವ್ ಮಾಡುತ್ತಿದ್ದೀಯಾ? ಇಲ್ಲ, ನೀನು ಪಲಾವ್ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಂದ್ರೆ ಯು ಆರ್ ನಾಟ್ ಕುಕಿಂಗ್ ದ ಪಲಾವ್. ನೀನು ಪಲಾವ್ ಮಾಡುತ್ತಿಲ್ಲ. ನಾಟ್ ಅನ್ನು ಹೈಲೈಟ್ ಮಾಡಿದ್ದೀನಿ, ತಾವು ನೋಡ್ಬೋದು. ಯು ಆರ್ ನಾಟ್ ಕುಕಿಂಗ್ ದ ಪಲಾವ್, ನೀನು ಪಲಾವ್ ಮಾಡುತ್ತಿಲ್ಲ. ಇನ್ನೊಂದು ಆ ವಾಕ್ಯವನ್ನು ನೋಡೋದಾದರೆ ಆರ್ ವಿ ಗೋಯಿಂಗ್ ಟು ದ ಟೆಂಪಲ್? ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆಯೇ? ನಿಮ್ಮ ಉತ್ತರ ಸಕಾರಾತ್ಮಕವಾಗಿದ್ದರೆ ಯು ಆರ್ ಗೋಯಿಂಗ್ ಟು ದ ಟೆಂಪಲ್ ಅಂತ ಹೇಳ್ಬೇಕಾಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗುತ್ತಿದ್ದೀರಿ ಅಂತ ಹೇಳ್ಬೋದು. ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ ಅಂದರೆ ಯು ಆರ್ ನಾಟ್ ಗೋಯಿಂಗ್ ಟು ದ ಟೆಂಪಲ್. ನೀವು ಈ ರೀತಿ ವಾಕ್ಯವನ್ನು ರಚನೆ ಮಾಡ್ಬೋದು. ಮತ್ತೊಂದು ವಾಕ್ಯವನ್ನು ನೋಡೋಣ. ಆರ್ ಯು ಲಾಫಿಂಗ್? ನೀನು ನಗುತ್ತಿದ್ದೀಯಾ? ನೀವು ನಗುತ್ತಾ ಇದ್ದರೆ ಎಸ್, ನಾನು ನಗುತ್ತಿದ್ದೇನೆ, ಐ ಆಮ್ ಲಾಫಿಂಗ್ ಅಂತ ಹೇಳ್ಬೋದು. ಇಲ್ಲ, ನಾನು ನಗುತ್ತಾ ಇಲ್ಲ, ಐ ಆಮ್ ನಾಟ್ ಲಾಫಿಂಗ್. ಈ ರೀತಿಯಾಗಿ ವಾಕ್ಯವನ್ನು ರಚನೆ ಮಾಡ್ಬೋದು. ಮತ್ತೊಂದು ವಾಕ್ಯವನ್ನು ನೋಡೋಣ. ಆರ್ ಯು ಫಿಕ್ಸಿಂಗ್ ದ ಫ್ಯಾನ್? ನೀವು ಫ್ಯಾನ್ ಫಿಕ್ಸ್ ಮಾಡುತ್ತಿದ್ದೀರಾ? ಉತ್ತರ ಸಕಾರಾತ್ಮಕವಾಗಿದ್ದರೆ ವಿ ಆರ್ ಫಿಕ್ಸಿಂಗ್ ದ ಫ್ಯಾನ್ ಅಂತ ಹೇಳ್ಬೋದು. ನಾವು ಫ್ಯಾನ್ ಫಿಕ್ಸ್ ಮಾಡುತ್ತಿದ್ದೇವೆ. ನಿಮ್ಮ ಉತ್ತರ ನೆಗೆಟಿವ್ ಆಗಿದ್ದರೆ ವಿ ಆರ್ ನಾಟ್ ಫಿಕ್ಸಿಂಗ್ ದ ಫ್ಯಾನ್, ನಾವು ಫ್ಯಾನ್ ಫಿಕ್ಸ್ ಮಾಡುತ್ತಿಲ್ಲ. ಈ ರೀತಿ ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡ್ಬೋದು. ಇಸ್ ಇಟ್ ಬಿಲ್ಡಿಂಗ್ ದ ಹೌಸ್? ಅದು ಮನೆಯನ್ನು ಕಟ್ಟುತ್ತಿದೆಯೇ? ಉತ್ತರ ಸಕಾರಾತ್ಮಕವಾಗಿದ್ದರೆ ಇಟ್ ಈಸ್ ಬಿಲ್ಡಿಂಗ್ ದ ಹೌಸ್, ಅದು ಮನೆಯನ್ನು ಕಟ್ಟುತ್ತಿದೆ. ನಿಮ್ಮ ಉತ್ತರ ನಕಾರಾತ್ಮಕವಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಇಟ್ ಈಸ್ ನಾಟ್ ಬಿಲ್ಡಿಂಗ್ ದ ಹೌಸ್, ಅದು ಮನೆಯನ್ನು ಕಟ್ಟುತ್ತಿಲ್ಲ ಅಂತ ಹೇಳ್ಬೋದು. ಮತ್ತೊಂದು ವಾಕ್ಯವನ್ನು ನೋಡೋಣ. ಈಸ್ ಈ ರೀಡಿಂಗ್ ದ ಬುಕ್? ಅವನು ಪುಸ್ತಕವನ್ನು ಓದುತ್ತಿದ್ದಾನೆಯೇ ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ನಿಮ್ಮ ಉತ್ತರ ಸಕಾರಾತ್ಮಕವಾಗಿ ನೀವು ಹೇಳಬೇಕಂದ್ರೆ ಈಸ್ ರೀಡಿಂಗ್ ದ ಬುಕ್, ಅವನು ಪುಸ್ತಕವನ್ನು ಓದುತ್ತಿದ್ದಾನೆ. ಇಲ್ಲ, ನಿಮ್ಮ ಉತ್ತರ ನೆಗೆಟಿವ್ ಆದರೆ ಈ ಈಸ್ ನಾಟ್ ರೀಡಿಂಗ್ ದ ಬುಕ್ ಅಂತ ಹೇಳ್ಬೋದು, ಅವನು ಪುಸ್ತಕವನ್ನು ಓದುತ್ತಿಲ್ಲ. ಮತ್ತೊಂದು
ವಾಕ್ಯವನ್ನ ಅಥವಾ ಪ್ರಶ್ನೆಯನ್ನು ನೋಡೋಣ. ಇಸ್ ಶಿ ಸೆಲ್ಲಿಂಗ್ ದ ಸ್ಯಾರೀಸ್? ಅವಳು ಸೀರೆಗಳನ್ನು ಮಾರುತ್ತಿದ್ದಾಳೆಯೇ? ಹೌದು ಅನ್ನೋದಾದ್ರೆ ಶಿ ಈಸ್ ಸೆಲ್ಲಿಂಗ್ ದ ಸ್ಯಾರೀಸ್. ಹೌದು, ಅವಳು ಸೀರೆಗಳನ್ನ ಮಾರುತ್ತಿದ್ದಾಳೆ. ಇಲ್ಲ, ಅವಳು ಸೀರೆ ಮಾರುತ್ತಿಲ್ಲ ಅನ್ನೋದಾದ್ರೆ ಶಿ ಈಸ್ ನಾಟ್ ಸೆಲ್ಲಿಂಗ್ ದ ಸ್ಯಾರೀಸ್. ಅವಳು ಸೀರೆಗಳನ್ನ ಮಾರುತ್ತಿಲ್ಲ. ಮತ್ತೊಂದು ಪ್ರಶ್ನಾರ್ಥಕ ವಾಕ್ಯ ನೋಡೋಣ. ಆರ್ ದೇ ಫೈಟಿಂಗ್ ಎಗೇನೆಸ್ಟ್ ಕೊರೋನಾ? ಅವರು ಕೊರೋನಾ ವಿರುದ್ಧ ಹೋರಾಡುತ್ತಿದ್ದಾರೆಯೇ? ಹೌದು ಅನ್ನೋದಾದ್ರೆ ದೇ ಆರ್ ಫೈಟಿಂಗ್ ಅಗೇನೆಸ್ಟ್ ಕೊರೋನಾ. ಅವರು ಕೊರೋನಾ ವಿರುದ್ಧ ಹೋರಾಡುತ್ತಿದ್ದಾರೆ. ಇಲ್ಲ, ಅವರು ಹೋರಾಡುತ್ತಿಲ್ಲ ಅಂತ ಹೇಳಬೇಕು ಅಂದ್ರೆ ದೇ ಆರ್ ನಾಟ್ ಫೈಟಿಂಗ್ ಎಗೇನೆಸ್ಟ್ ಕೊರೋನಾ. ಅವರು ಕೊರೋನಾ ವಿರುದ್ಧ ಹೋರಾಡುತ್ತಿಲ್ಲ ಅಂತ ನಾವು ಹೇಳುತ್ತಾ ನಾವು ನಕಾರಾತ್ಮಕ ವಾಕ್ಯಗಳನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ರಚನೆ ಮಾಡಬಹುದು. ನೀವು ಇದೇ ತರ ಬೇರೆ ರೀತಿಯ ವರ್ಬ್ಸ್ ಅನ್ನ ಬಳಸ್ಕೊಂಡು ಇಂಟ್ರಾಗೇಟಿವ್ ಕ್ವಶನ್ಸ್ ಅನ್ನ ನೀವೇ ಕ್ರಿಯೇಟ್ ಮಾಡಿ ಸಕಾರಾತ್ಮಕ ಉತ್ತರ ಮತ್ತೆ ನಕಾರಾತ್ಮಕ ಉತ್ತರಗಳನ್ನ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ನಿಮಗೆ ಸಹಾಯ ಆಗುತ್ತೆ. ನೀವು ಇಂಗ್ಲಿಷ್ ಕಲಿಯೋದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.